Namaste. Subject Basic Electronics Engineering. Module Digital Electronics Fundamentals. Article number 7.11 NAND Implementation. Example 7.11.10. Simplify and realize the following using NAND gates. A, B bar, C bar plus A bar, B bar, C bar plus A bar, B bar plus A bar, C bar. So, simplify and realize the following using NAND gates. A, B bar, C bar plus A bar, B bar, C bar plus A bar, B bar plus A bar, C bar. So, first we should write the gates expressions. Okay. A, B bar, C bar plus A bar, B bar, C bar plus A bar, B bar plus A bar, C bar. So here B bar, C bar and here B bar, C bar. First term allu ide, second term allu ide. Take it as common. B bar, C bar. In the first term A, in the second term A bar is remaining. Next plus A bar, B bar plus A bar, C bar. So from the Boolean law ಅಥವಾ rule, Boolean algebra rule, A plus A bar is 1. So B bar C bar into 1 is B bar C bar plus A bar B bar plus A bar C bar. So this is SOP formal bantu, sum of product form. So and or logic. Okay. So B bar C bar ಅಂತ ಇದೆ ಫಸ್ಟ್ ಒನ್ನು. ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನ್ಯಾಂಡ್ ಗೇಟ್ ಯೂಸ್ ಮಾಡಬೇಕು, ಡೈರೆಕ್ಟಾಗಿ ಯೂಸ್ ಮಾಡೋಣ. ಓಕೆ. ಸೊ ಇಲ್ಲಿ ಫಸ್ಟು ಎ ಬಾರ್ ಬಿ ಬಾರ್ ಸಿ ಬಾರಿಗೆ ಸೊ 2 ಇನ್ಪುಟ್ ನ್ಯಾಂಡ್ ಗೇಟ್. ಸೊ ದಿಸ್ ಇಸ್ ಎ, ದಿಸ್ ಒನ್ ಈಸ್ ಎ ಬಾರ್. ಓಕೆ. ನೆಕ್ಸ್ಟ್ 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಸಿಂಗಲ್ ಇನ್ಪುಟ್ ಮಾಡಬೇಕು, ಅಂದರೆ ಶಾರ್ಟ್ ಮಾಡಬೇಕು. ಸೊ ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಒನ್ ಈಸ್ ಬಿ ಬಾರ್. ಇಲ್ಲಿ ಬಬಲ್ ಇದೆಯಲ್ಲ ಅದಕ್ಕೆ. ನೆಕ್ಸ್ಟ್ ದಿಸ್ ಈಸ್ ಆ್ಯಂಡ್ ಗೇಟ್, 2 ಇನ್ಪುಟ್ ಆ್ಯಂಡ್ ಗೇಟ್. ಇದಕ್ಕೆ ಬಬಲ್ ಹಾಕಿದರೆ ನ್ಯಾಂಡ್ ಆಗುತ್ತೆ. ಇದನ್ನು ಶಾರ್ಟ್ ಮಾಡಿ ಸಿಂಗಲ್ ಇನ್ಪುಟ್ ತೊಗೊಂಡು ಸಿ ಅಂತ ಹಾಕಿದರೆ ಔಟ್ಪುಟ್ಟು ಸಿ ಬಾರ್ ಆಗುತ್ತೆ. ಓಕೆ. ಸೊ ಫಸ್ಟ್ ಕೇಸ್ ಏನು, ಬಿ ಬಾರ್ ಸಿ ಬಾರ್, ಬಿ ಬಾರ್ ಆ್ಯಂಡ್ ಸಿ ಬಾರ್. ಸೊ ಇಲ್ಲಿ ಬಂತು ನ್ಯಾಂಡ್ ಗೇಟ್. ಓಕೆ. ಸೊ ಇದೇನಾಗುತ್ತೆ, ಬಿ ಬಾರ್ ಸಿ ಬಾರ್ ಹೋಲ್ ಬಾರ್. ನೆಕ್ಸ್ಟ್ ಎ ಬಾರ್ ಬಿ ಬಾರ್. ಸೊ ಎ ಬಾರ್ ನೆಕ್ಸ್ಟ್ ಬಿ ಬಾರ್. ಸೊ ದಿಸ್ ಈಸ್ ಎ ಬಾರ್ ಬಿ ಬಾರ್ ಹೋಲ್ ಬಾರ್. ನೆಕ್ಸ್ಟ್ ಎ ಬಾರ್ ಸಿ ಬಾರ್. ಸೊ ದಿಸ್ ಈಸ್ ಸಿ ಬಾರ್, ಎ ಬಾರ್ ಒಂದು ಬೇಕಲ್ಲ. ಸೊ ದಿಸ್ ಈಸ್ ಎ ಬಾರ್ ಸಿ ಬಾರ್ ಹೋಲ್ ಬಾರ್. ಓಕೆ. ನೆಕ್ಸ್ಟ್ ಇಷ್ಟು ಆ್ಯಡ್ ಮಾಡಬೇಕು. 3 ಇನ್ಪುಟ್ ನ್ಯಾಂಡ್ ಗೇಟ್. ಐ ಸಿ ನಂಬರೇ ಚೇಂಜ್ ಆಗುತ್ತೆ ಇವಾಗ. ಸೊ ದಿಸ್ ಈಸ್ ಯುವರ್ ಎಕ್ಸ್ಪ್ರೆಷನ್. ವೈ ಇಸ್ ದಿ ಔಟ್ಪುಟ್. ಸಿಂಪ್ಲಿಫೈ ಮಾಡೋಣ ಇವಾಗ. ವೈ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಇಂಟು ಬಿ ಬಾರ್ ಸಿ ಬಾರ್ ಹೋಲ್ ಬಾರ್ ಇಂಟು ಎ ಬಾರ್ ಸಿ ಬಾರ್ ಹೋಲ್ ಬಾರ್. ಮತ್ತು ಇಲ್ಲಿ ಬಬಲ್ ಇದೆಯಲ್ಲ, ಹಾಗಾಗಿ ಫುಲ್ ಬಾರ್ ಅದು. ಓಕೆ. ನೆಕ್ಸ್ಟ್ ಡಿಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ಎ ಬಾರ್ ಬಿ ಬಾರ್ ಡಬಲ್ ಬಾರ್ ಪ್ಲಸ್ ಬಿ ಬಾರ್ ಸಿ ಬಾರ್ ಡಬಲ್ ಬಾರ್ ಪ್ಲಸ್ ಎ ಬಾರ್ ಸಿ ಬಾರ್ ಡಬಲ್ ಬಾರ್. ನೆಕ್ಸ್ಟ್ ಬೂಲಿಯನ್ ರೂಲ್ ಅದು ಅಪ್ಲೈ ಮಾಡಿದ್ರೆ ವೈ ಈಕ್ವಲ್ ಟು,
ಸೊ ಅಂದರೆ ಎ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎ ಓನ್ಲಿ, ಗೊತ್ತಾಯ್ತಲ್ಲ. ಸೊ ಎ ಪ್ಲಸ್ ಬಿ ಬಾರ್ ಅಂತ ಇದ್ದರೆ ಡಿ ಮಾರ್ಗನ್ಸ್ ಥಿಯರಮ್ದು ಎ ಬಾರ್ ಪ್ಲಸ್ ಬಿ ಬಾರ್, ಗೊತ್ತಾಯ್ತಲ್ಲ. ಸೊ ಅಕಸ್ಮಾತ್ ಎ ಇಂಟು ಬಿ ಬಾರ್ ಇತ್ತು ಅಂತ ಹೇಳಿದ್ರೆ ಎ ಬಾರ್ ಇಲ್ಲಿ ಡಾಟ್ ಆಗಬೇಕಿದು, ಆರ್ ಇರೋದು ಆ್ಯಂಡ್ ಆಪ್ರೇಷನ್ ಆಗುತ್ತೆ, ಆರ್ ಆಪ್ರೇಷನ್ ಇರೋದು ಆ್ಯಂಡ್ ಆಪ್ರೇಷನ್ ಆಗುತ್ತೆ, ಆ್ಯಂಡ್ ಆಪ್ರೇಷನ್ ಇರೋದು ಆರ್ ಆಪ್ರೇಷನ್ ಆಗುತ್ತೆ. ಸೊ ಎ ಬಿ ಬಾರ್ ಈಸ್ ಎ ಬಾರ್ ಪ್ಲಸ್ ಬಿ ಬಾರು, ಪ್ಲಸ್ ಇದ್ದರೆ ಮಲ್ಟಿಪ್ಲಿಕೇಶನ್ನು ಅಂದರೆ ಪ್ರಾಡಕ್ಟು, ಆರ್ ಇದು ಆ್ಯಂಡ್ ಆಪ್ರೇಷನ್ ಆದರೆ ಇದು ಆರ್ ಆಪ್ರೇಷನ್ ಅಷ್ಟೇ, ಡಿಮಾರ್ಗನ್ಸ್ದು. ಇದು ಬೂಲಿಯನ್ ರೂಲ್, ಇದು ಎ ಡಬಲ್ ಬಾರ್ ಈಸ್ ಎ ಓನ್ಲಿ. ಸೊ ಎ ಬಾರ್ ಬಿ ಬಾರ್ ಅಂದರೆ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗ್ತದೆ, ಪ್ಲಸ್ ಬಿ ಬಾರ್ ಸಿ ಬಾರ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಬಿ ಬಾರ್ ಸಿ ಬಾರ್, ಪ್ಲಸ್ ಎ ಬಾರ್ ಸಿ ಬಾರ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎ ಬಾರ್ ಸಿ ಬಾರ್ ಓನ್ಲಿ. ಸೊ ದಿಸ್ ಇಸ್ ದ ಆನ್ಸರ್, ಬಂತಲ್ಲ ಇದು. ಸೊ ದಿಸ್ ಈಸ್ ಫಾರ್ ರಿಯಲೈಸೇಷನ್ ಆಫ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟೇ ಯೂಸ್ ಮಾಡಿರೋದಿಲ್ಲ ಆ ಕಡೆ. ಒನ್ಸ್ ಅಗೇನ್ ಸಿ ದಿ ಬುಕ್. ಸೊ ಎ ಬಿ ಬಾರ್ ಸಿ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಸಿ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಸಿ ಬಾರ್, ಗೊತ್ತಾಯ್ತಲ್ಲ. ಇದು ಜಾಯಿನ್ ಥರ ಕಾಣುತ್ತೆ, ಅದು ಪ್ರಿಂಟ್ ಮಿಸ್ಟೇಕ್ ಅದು. ಸೊ ಇಲ್ಲಿ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮಲ್ಲಿ ಬಿ ಬಾರ್ ಸಿ ಬಾರ್ ಇಸ್ ಕಾಮನ್, ಟೇಕ್ ಇಟ್ ಔಟ್ ಸೈಡ್. ಫಸ್ಟ್ ಟರ್ಮಲ್ಲಿ ಎ ಈಸ್ ರಿಮೈನಿಂಗ್, ಸೆಕೆಂಡ್ ಟರ್ಮಲ್ಲಿ ಎ ಬಾರ್ ಈಸ್ ರಿಮೈನಿಂಗ್, ಪ್ಲಸ್ ಥರ್ಡ್ ಟರ್ಮ್ ಈಸ್ ಎ ಬಾರ್ ಬಿ ಬಾರ್, ಫೋರ್ತ್ ಟರ್ಮ್ ಈಸ್ ಎ ಬಾರ್ ಸಿ ಬಾರ್. ಸೊ ದೆನ್ ಎ ಪ್ಲಸ್ ಎ ಬಾರ್ ಈಸ್ 1 ಫ್ರಮ್ ಬೂಲಿಯನ್ ರೂಲ್. ಓಕೆ, ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಸಿ ಬಾರ್. ವಿ ಕ್ಯಾನ್ ಇಂಪ್ಲಿಮೆಂಟ್ ಆ್ಯಂಡ್ ಆರ್ ಲಾಜಿಕ್ ಯೂಸಿಂಗ್ ನ್ಯಾಂಡ್ ಲಾಜಿಕ್. ಇದು ನೋಡಿ, ಆ್ಯಂಡ್ ಇದು ಆರ್, ಇದನ್ನು ನಾವು ಲಾಜಿಕ್ನ ನ್ಯಾಂಡ್ ಲಾಜಿಕ್ ಯೂಸ್ ಮಾಡಬೇಕಂದ್ರೆ ಸೊ ಲೈಕ್ ದಿಸ್ ಅಷ್ಟೇ, ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.